ಪಟ್ಟ ಅಂದರೆ ನಿಮ್ಮ ಲ್ಯಾಂಡ್ ಎಲ್ಲಿಂದ ಬಂದಿರುತ್ತೆ. ನಮಸ್ಕಾರ ವೀಕ್ಷಕರೇ, ಲಾಸ್ಟ್ ವಿಡಿಯೋದಲ್ಲಿ RTC ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ಕಾಲಮ್ ನಂಬರ್ 6 ಪಟ್ಟ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಬನ್ನಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ಸರ್ಕಾರ ಅಥವಾ ಗೌರ್ಮೆಂಟ್ ಈ ತರ ಮೆನ್ಷನ್ ಆಗಿದ್ರೆ ನಿಮ್ ಲ್ಯಾಂಡ್ ನ ಮೂಲ ಬಂದು ಗೌರ್ಮೆಂಟ್ ಇಂದ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಗ್ರಾಂಟ್ ಲ್ಯಾಂಡ್ ಅಥವಾ ಗೌರ್ಮೆಂಟ್ ಅಲಾಟೆಡ್ ಲ್ಯಾಂಡ್. ನೆಕ್ಸ್ಟ್ ಬಂದು ಖಾಸಗಿ ಅಥವಾ ಪ್ರೈವೇಟ್ ಅಂದ್ರೆ ನೀವು ನಿಮ್ಮ ಸ್ವಂತ ದುಡ್ಡಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಪ್ರೈವೇಟ್ ಅಂತ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇನಾಮು ಅಂದ್ರೆ ನಿಮ್ಮ ಲ್ಯಾಂಡ್ ಅಲ್ಲಿ ಸ್ವಲ್ಪ ಜಾಗನ ದೇವಸ್ಥಾನಕ್ಕೆ, ಮಠಕ್ಕೆ ಅಥವಾ ಟ್ರಸ್ಟಿಗೆ ದಾನ ಮಾಡಿದ್ರೆ ಇನಾಮು ಅಂತ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಗೇಣಿ ಅಂದ್ರೆ ನಿಮ್ ಲ್ಯಾಂಡ್ ನ ಬೇರೆಯವರಿಗೆ ವ್ಯವಸಾಯಕ್ಕೆ ಅಂತ ಲೀಸಿಗೆ ಕೊಟ್ಟಿದ್ರೆ ಗೇಣಿ ಅಂತ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಅರಣ್ಯ ಅಥವಾ ಫಾರೆಸ್ಟ್ ಅಂದ್ರೆ ಆ ಲ್ಯಾಂಡ್ ಫಾರೆಸ್ಟ್ ಝೋನ್ ಅಲ್ಲಿ ಬಂದಿದ್ರೆ ಅರಣ್ಯ ಅಂತ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮುಜರಾಯಿ ಮತ್ತೆ ವಕ್ಫ್ ಅಂತ ಮೆನ್ಷನ್ ಆಗಿದ್ರೆ ಹಿಂದೂ ಮತ್ತು ಮುಸ್ಲಿಂ ಧಾರ್ಮಿಕ ಜಾಗಕ್ಕೆ ಸೇರಿರುತ್ತೆ. ಬ್ಯಾಂಗ್ಳೂರ್ ರೂರಲ್ ಮತ್ತೆ ಅರ್ಬನ್ ನಲ್ಲಿ ಯಾರಿಗಾರ ಡಾಕ್ಯುಮೆಂಟೇಶನ್, ರಿಜಿಸ್ಟ್ರೇಷನ್, ಲೀಗಲ್ ಮತ್ತೆ ಲೋನ್ಸ್ ಬೇಕು ಅಂತಂದ್ರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ.